ಎಲ್ಲರಿಗೂ ನಮಸ್ಕಾರ. ಚೇತನ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಗಳೂರು ರೋಡ್ ಸೈಡಲ್ಲಿ ಸಿಗೋ ಥರ ಮಸಾಲೆ ಪುರಿ ಮನೆಯಲ್ಲೇ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೇಮ್ ನಿಮ್ಗೆ ಅದೇ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆ ಮಸಾಲೆ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಮೊದಲು ಒಂದು ಮಿಕ್ಸಿಗೆ 2 ಚಕ್ಕೆ, 1 ಸ್ಟಾರ್ ಅನಾನಸ್ ಹೂವು, ಆಮೇಲೆ ಲವಂಗ ಒಂದು 4-5, ಆಮೇಲೆ ಕಲ್ಲು ಹೂವು ಒಂದು ಸ್ವಲ್ಪ, ಆಮೇಲೆ ಮರಾಠ ಮೊಗ್ಗು 2, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ 1 ಚೂರು ಶುಂಠಿ, ಆಮೇಲೆ 1 ಮುಷ್ಟಿ ಪುದೀನ, ಆಮೇಲೆ ಅದಕ್ಕೆ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ತೆಂಗಿನಕಾಯಿ ತುರಿ, ಆಮೇಲೆ ಅದಕ್ಕೆ ಅರ್ಧದಷ್ಟು ಹುರ್ಗಡ್ಲೆ. ಈಗ ಇದನ್ನು ನೀರು ಹಾಕ್ಕೊಂಡು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು, ತರ್ತರಿಯಾಗಿರಬಾರ್ದು. ನೋಡಿ, ಇದೇ ಥರ ನೈಸಾಗೆ ಪೇಸ್ಟ್ ಮಾಡಿ. ಈಗ ಒಂದು ಪಾತ್ರೆಗೆ ರುಬ್ಬಿರೋ ಅಂಥ ಮಸಾಲೆ, ಈಗ ಅದಕ್ಕೆ ಬೇಯಿಸಿರೋ ಅಂಥ ಬಟಾಣಿ ಬೇಯಿಸ್ತಿದ್ವಲ್ಲ ಅದರ ನೀರು ಹಾಕ್ಕೋಬೇಕು, ಅದೇ ನಿಮಗೆ ಟೇಸ್ಟ್ ಕೊಡೋದು. ಆಮೇಲೆ ಕಲ್ಲುಪ್ಪು ಸ್ವಲ್ಪ. ಇದೇ ಥರನೇ ನಿಮಗೆ ರೋಡ್ ಸೈಡಲ್ಲಿ ಮಾಡೋದು, ಆವಾಗ ನಿಮಗೆ ರುಚಿ ಚೆನ್ನಾಗಿ ಬರೋದು. ಸೇಮ್ ಅದೇ ಥರ ರುಚಿ ಬರುತ್ತೆ. ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ನಾನು ನೀರಲ್ಲಿ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. 3 ಚಮಚ ಕಡಲೆ ಹಿಟ್ಟು, ಯಾಕೆಂದರೆ ನಿಮಗೆ ಗಟ್ಟಿ ಮಸಾಲೆ ಗಟ್ಟಿ ಬರೋಕ್ಕೋಸ್ಕರ ಅದನ್ನೇ ಯೂಸ್ ಮಾಡೋದು. ಹೊರಗಡೆನೂ ಅಷ್ಟೇ, ರೋಡ್ ಸೈಡಲ್ಲೂ ಇದನ್ನೇ ಯೂಸ್ ಮಾಡೋದು, ಅದಕ್ಕೆ ನಾನು ಅದನ್ನೇ ಮಾಡಿದ್ದೀನಿ. ಈಗ ನೋಡಿ, ಈಗ ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀವು. ನೋಡಿ, ಈಗ ಮಸಾಲೆ ರೆಡಿ ಆಯಿತು. ಈಗ ಮಸಾಲೆ ಪುರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪ್ಲೇಟಿಗೆ 6-7 ಪೂರಿನ ಕ್ರಷ್ ಮಾಡ್ಕೊಳ್ಳಿ. ಇದಕ್ಕೆ ಬೇಯಿಸಿರುವಂಥ ಬಟಾಣಿ, ಆಮೇಲೆ ಸ್ವಲ್ಪ ಖಾರ ಚಟ್ನಿ, ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಸ್ವೀಟ್ ಚಟ್ನಿ. ಈಗ ನಾವು ಮಾಡಿರುವಂಥ ಮಸಾಲೆನ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಮೊಸರು, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ 1 ಚೂರು ಟೇಸ್ಟಿಗೋಸ್ಕರ ಚೂರು ಖಾರದ ಪುಡಿ, ಆಮೇಲೆ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಸಣ್ಣಗೆ ಹಚ್ಚಿರುವಂಥ ಟೊಮ್ಯಾಟೊ, ಕೊನೆಗೆ ನೈಲಾನ್ ಶೇವ್. ನೋಡಿ, ಬೆಂಗಳೂರು ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿ ರೆಡಿಯಾಗಿದೆ. ಸೇಮ್ ನಿಮ್ಗೆ ಅದೇ ರೀತಿ ಟೇಸ್ಟ್ ಬರುತ್ತೆ, ಒಂದೂರು ಚೇಂಜ್ ಆಗಲ್ಲ. ಒಂದ್ಸಲಿ ನೋಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.